ಯುವ ಈಗ ತಾನೇ ಸ್ಯಾಂಡಲ್ವುಡ್ನಲ್ಲಿ ಉತ್ತಮ ಹೆಸರನ್ನು ಮಾಡ್ತಾ ಇದ್ದಂಥ ಒಬ್ಬ ಭರವಸೆಯ ನಾಯಕನಾಗಿದ್ದರು. ಇವನ ಬಗ್ಗೆ ಸಾಕಷ್ಟು ಅಭಿಮಾನ ಮತ್ತು ಭರವಸೆ ಸಹಜವಾಗಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಇತ್ತು. ಆದರೆ ಇವತ್ತಿನ ಸುದ್ದಿ ಇದೆಯಲ್ಲ, ಇದು ಬರ ಸಿಡಿಲಿನಂತೆ ಬಂದು ಬಡಿದಿದೆ. ಹೌದು, ಅದರಲ್ಲೂ ಒಂದೇ ಸಿನಿಮಾ ಮಾಡಿದ ತಕ್ಷಣ ತಾನು ಪ್ರೀತಿಸಿ ಮದುವೆ ಆದಂಥ ಹುಡುಗಿಗೆ ಡಿವೋರ್ಸ್ ಕೊಡ್ತಾ ಇರೋದು, ಅದು ಕೂಡ ನನಗೆ ಮಾನಸಿಕ ಕಿರುಕುಳ ಆಗ್ತಾ ಇದೆ. ಅದರ ಜೊತೆಗೆ ನನಗೆ ಆಕೆ ಇನ್ನಿಲ್ಲದಂಥ ಸಮಸ್ಯೆಯನ್ನು ಕೊಡ್ತಾ ಇದ್ದಾಳೆ. ಅವಳ ಜೊತೆಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ನನಗೆ ಡಿವೋರ್ಸ್ ಬೇಕು. ನನಗೆ ಗೌರವ ಕೊಡ್ತಾ ಇಲ್ಲ, ಅಗೌರವವನ್ನು ಕೊಡ್ತಾ ಇದ್ದಾಳೆ. ಈ ಥರದೊಂದಷ್ಟು ರೀಸನ್ಸ್ಗಳನ್ನು ಹೇಳಿ ಡಿವೋರ್ಸನ್ನು ಮಾಡಲಾಗಿದೆ. ಆದರೆ ಯಾವಾಗ ಈ ಒಂದು ಡಿವೋರ್ಸ್ ಸುದ್ದಿ ಹೊರಗೆ ಬಿತ್ತೋ ಅದನ್ನೇ ಅರಗಿಸಿಕೊಳ್ಳಲಾಗಿದ್ದ ಅಭಿಮಾನಿಗಳಿಗೆ ಇನ್ನೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಹೌದು, ಎಲ್ಲಿವರೆಗೂ ಡಾಕ್ಟರ್ ರಾಜ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಗೆ ಗೌರವ ಕೊಟ್ಟು ಫ್ಯಾಮಿಲಿಯ ಡಿಸಿಷನ್ ಏನಾಗಿರುತ್ತೋ ಅದನ್ನು ಗೌರವಿಸಿ ಜೀವನ ಮಾಡಿದವರು. ಪ್ರೀತಿಸಿ ಮದುವೆ ಆಗಿದ್ರೂ ಕೂಡ ಅದನ್ನು ಅರೇಂಜ್ ಮ್ಯಾರೇಜ್ ಮಾಡಿಕೊಂಡು ಬಹು ವರ್ಷಗಳ ಕಾಲ ಒಟ್ಟಿಗೆ ದಾಂಪತ್ಯ ಜೀವನವನ್ನು ಕಂಡವರು. ಎಂದಿಗೂ ತಂದೆ ತಾಯಿ ಮಾತಿಗೆ ಎದುರು ಮಾತಾಡಿದವರಲ್ಲ. ತಮ್ಮ ಇಷ್ಟೇ ಆಕಾಂಕ್ಷೆಗಳು ಏನೇ ಇದ್ರೂ ಅಪ್ಪಾಜಿ ಅಮ್ಮ ದೊಡ್ಡ ಮನೆ ಅನ್ನುವಂಥ ಕುಟುಂಬಕ್ಕೆ ಗೌರವ ಕೊಟ್ಕೊಂಡು ಬಂದವರು ಡಾಕ್ಟರ್ ರಾಜು ಫ್ಯಾಮಿಲಿಯವರು. ಅಂಥದ್ರಲ್ಲಿ ಶ್ರೀದೇವಿಯನ್ನು ಬರೋಬ್ಬರಿ 7 ವರ್ಷಗಳ ಕಾಲ ಪ್ರೀತಿಸಿ ಮನೆಯವ್ರು ಎಲ್ಲರನ್ನೂ ಒಪ್ಪಿಸಿ ಆನಂತರ ಮದುವೆ ಆಗಿದ್ದು ಯುವ. ಹೌದು, ಇವರಿಬ್ಬರು ದೆಹಲಿಯಲ್ಲಿ ಪರಿಚಯ ಆಗ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಸ್ನೇಹಿತರಾಗ್ತಾರೆ. ಆಮೇಲೆ ಮನೆಯಲ್ಲಿ ತಮ್ಮ ವಿಚಾರವನ್ನು ಕೂಡ ಹೇಳ್ಕೊಳ್ತಾರೆ. ಆಮೇಲೆ ಮದುವೆ ಆಗೋಣ ಅಂತ ನಿರ್ಧರಿಸ್ತಾರೆ. ಮೊದಲಿಗೆ ಪುನೀತ್ ಅವರಿಗೆ ಈ ವಿಚಾರವನ್ನು ಹೇಳ್ಕೊಳ್ತಾರೆ. ಅಪ್ಪು ಎಲ್ಲರನ್ನ ಒಪ್ಪಿಸಿ ಅದ್ಧೂರಿಯಾಗಿ ಮದುವೆ ಮಾಡ್ತಾರೆ. ಇಡೀ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರು ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ಹೋಗಿದ್ರು. ಯಾಕಂದರೆ ದೊಡ್ಡ ಮನೆ ಅಂದ್ರೇ ಹಾಗೆ, ದೊಡ್ಡ ಮನೆ ಅಂದ್ರೇ ಗೌರವ, ದೊಡ್ಡ ಮನೆ ಅಂದ್ರೇ ಪ್ರೀತಿ, ಮರ್ಯಾದೆಗೆ ಗೌರವಕ್ಕೆ ಅಂಜಿ ಬದುಕಿದವರು ದೊಡ್ಡ ಮನೆಯವರು. ಆದರೆ ಇವತ್ತು ಡಿವೋರ್ಸ್ ಏನೋ ಆಗಿದೆ. ಡಿವೋರ್ಸ್ ಆಗ್ತಾ ಇದ್ದಂಥ ಬೆನ್ನಲ್ಲೇ ಈ ಒಂದು ಡಿವೋರ್ಸ್ಗೆ ಕಾರಣವೇ ಒಬ್ಬ ಸ್ಯಾಂಡಲ್ವುಡ್ನ ನಟಿ ಅನ್ನುವಂಥ ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಮತ್ತು ದುರದೃಷ್ಟಕರ. ಇಲ್ಲಿವರೆಗೂ ಅಪ್ಪುನನ್ನು ಕಳೆದುಕೊಂಡಂಥ ಅವರ ಅಭಿಮಾನಿಗಳು ಅಪ್ಪುನನ್ನು ಯುವನಲ್ಲಿ ನೋಡೋದಕ್ಕೆ ಬಯಸ್ತಾ ಇದ್ರು. ಅಪ್ಪು ಹೆಸರನ್ನು ಉಳಿಸೋದೇ ಇವನನ್ನು ಹೊರತುಪಡಿಸಿದರೆ ಡಾಕ್ಟರ್ ರಾಜ್ ಫ್ಯಾಮಿಲಿಯಲ್ಲಿ ರಾಜ್ ಹೆಸರನ್ನು ಉಳಿಸೋರು ಯಾರೂ ಇಲ್ಲ ಅಂತ ಕೊಂಡಾಡ್ತಿದ್ದಂಥ ಯುವನ ಹೆಸರಿನಲ್ಲಿ ಒಂದು ಹುಡುಗಿಯ ಹೆಸರು, ಅದು ಕೂಡ ನಟಿಯ ಹೆಸರು ತಳಕು ಹಾಕೊಂಡಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಹೌದು, ಶ್ರೀದೇವಿ ಮತ್ತು ಯುವ ಪ್ರೀತಿಸಿ ಮದುವೆ ಆಗಿದ್ರು. ಆದರೆ 4 ವರ್ಷಗಳ ಕಾಲ ಮಾತ್ರ ಸಂಸಾರ ಮಾಡಿರೋದು. ಅವರ ಸಂಸಾರ ಬಿರುಕು ಬಿಡೋದಕ್ಕೆ ಅಥವಾ ಅವರು ಡಿವೋರ್ಸನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಒಬ್ಬ ಫೇಮಸ್ ನಟಿ. ಹೌದು, ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ ಮತ್ತು ತುಂಬ ಜನ ಆಪ್ತರು ಹೇಳೋ ಪ್ರಕಾರ ಈ ವಿಚಾರ ಎಲ್ಲರಿಗೂ ಗೊತ್ತಿತ್ತು. ಕೂತು ಮಾತನಾಡಿ ಬಗೆಹರಿಸುವ ಪ್ರಯತ್ನವನ್ನು ಮಾಡಲಾಗಿದೆ, ಕರೆದು ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಆದರೂ ಕೂಡ ಯುವತನ ನಿರ್ಧಾರವನ್ನು ಬದಲಿಸದೆ ಆ ನಟಿಗೋಸ್ಕರ ಈ ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ನಟಿ ಯಾರು, ಆಕೆಯ ಹಿನ್ನೆಲೆ ಏನು, ಆಕೆ ಯಾವ ಸಿನಿಮಾದಲ್ಲಿ ನಟಿಸಿದ್ದಾಳೆ, ಆಕೆ ಮತ್ತು ಯುವ ಲವ್ನಲ್ಲಿ ಇದ್ದಾರಾ, ಮುಂದೆ ಮದುವೆ ಆಗ್ತಾರಾ? ಈ ಪ್ರಶ್ನೆಗಳು ಸಹಜವಾಗಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಓಡಾಡ್ತಾ ಇದೆ. ಹೌದು, ಆ ನಟಿಯು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆರಳೆಣಿಕೆಯಷ್ಟೇ ಸಿನಿಮಾಗಳನ್ನು ಮಾಡಿದ್ರೂ ಈಗಾಗಲೇ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆ ಇಂಡಸ್ಟ್ರಿಯಲ್ಲಿ ಈಗ ತಾನೇ ಬೆಳೀತಾ ಇರುವಂಥ ನಟಿ. ಮಾಡಿರೋ 4-5 ಸಿನಿಮಾಗಳೇ ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾಗಳಾಗಿದೆ. ಆ ನಟಿಯ ಜೊತೆಗೆ ಇವನಿಗೆ ಆಪ್ತತೆ ಹೆಚ್ಚಾಗಿ ಬೆಳೆದಿತ್ತು. ಇದು ಪತ್ನಿ ಶ್ರೀದೇವಿಗೂ ಕೂಡ ಗೊತ್ತಾಗಿತ್ತು. ಇದರಿಂದ ಶ್ರೀದೇವಿಗೆ ಬೇಸರ ಆಗಿತ್ತು. 4-5 ಬಾರಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಯುವ ಕೈಮೀರಿ ಹೋಗಿದ್ರು. ಜೊತೆಗೆ ಅವರ ಆಪ್ತರು, ಬಂಧು ಮಿತ್ರರು ಎಲ್ಲರೂ ಕೂತು ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ರು. ಇದು ರಾಜ್ ಫ್ಯಾಮಿಲಿ, ಇಲ್ಲಿ ಕೆಟ್ಟ ಹೆಸರನ್ನು ತರಬೇಡ, ಹೊಂದಿಕೊಂಡು ಹೋಗು. ನಮ್ಮ ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಪ್ರತಿಯೊಬ್ಬರು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಮದುವೆ ಆದವರು ಮತ್ತು ಅದನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬಂದವರು. ಆ ಮದುವೆ ಅನ್ನುವಂಥ ಬಂಧಕ್ಕೆ, ಬಾಂಧವ್ಯಕ್ಕೆ ಡಾಕ್ಟರ್ ರಾಜ್ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆಯ ಗೌರವ ಇದೆ. ಅದನ್ನು ನೀನು ಕೂಡ ಉಳಿಸಿಕೊಂಡು ಹೋಗು. ಈಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದೆಯಾ, ಮಾಡಿದ್ದು ಒಂದೇ ಒಂದು ಸಿನಿಮಾ, ಆಗಲೇ ಹೆಸರನ್ನು ಹಾಳು ಮಾಡ್ಕೋಬೇಡ, ಒಟ್ಟಿಗೆ ಅನುಸರಿಸ್ಕೊಂಡು ಹೋಗುವಂಥ ಎಷ್ಟೇ ಬುದ್ಧಿ ಹೇಳಿದ್ರೂ ಕೂಡ ಕೇಳಲೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಅವರ ಅಭಿಮಾನಿಗಳು ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ.
ಹೌದು. ಡಾಕ್ಟರ್ ರಾಜು ಫ್ಯಾಮಿಲಿಯನ್ನು ಬೆಳೆಸಬೇಕಾಗಿದ್ದ, ಗೌರವಿಸಬೇಕಾಗಿದ್ದ ಅಥವಾ ಇಂಡಸ್ಟ್ರಿಯಲ್ಲಿ ಆ ಹೆಸರನ್ನು ಉಳಿಸಬೇಕಾಗಿದ್ದಂಥ ಕುಡಿವೊಂದು ಇವತ್ತು ಈ ರೀತಿಯಾಗಿ ಎಡವಟ್ಟು ಮಾಡಿಕೊಂಡಿದ್ದು, ಅದು ಕೂಡ ಒಂದು ಹುಡುಗಿಯ ವಿಚಾರದಲ್ಲಿ ಆತನ ಹೆಸರು ಕೇಳಿಬಂದಿರೋದು ಇಡೀ ರಾಜ್ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ಆಗಿದೆ. ಇವರ ಮುಂದಿನ ಜೀವನ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಡಾಕ್ಟರ್ ರಾಜು ಫ್ಯಾಮಿಲಿಯ ಗೌರವವನ್ನು ಮೊಮ್ಮಗನಾಗಿ ಕಾಪಾಡಬೇಕಾಗಿತ್ತು, ಮೊಮ್ಮಗನಾಗಿ ಉಳಿಸ್ಕೊಂಡು ಹೋಗಬೇಕಾಗಿತ್ತು. ಅಪ್ಪು ಎಲ್ಲದ ನಂತರ ಅಪ್ಪುವನನ್ನು ಏತನಲ್ಲಿ ನೋಡ್ತಿದ್ದಂಥ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.